ಏನು ಸಿದ್ಧಾರ್ಥ ಅವರ ಬಳಿಯಿಂದ ತೆಗೆದುಕೊಂಡು ಹೋಗಲಾಗಿತ್ತು ಅಂತೇಳಿ ಆಗ ದೊಡ್ಡ ಚರ್ಚೆ ಆಗಿತ್ತು. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ವಿಧಿವಶರಾಗಿದ್ದಾರೆ. 92 ವರ್ಷ ಪ್ರಾಯವಾಗಿತ್ತು. ಇಂದಿನ ಕಲಾಪ ಮುಂದೂಡುವ ಬಗ್ಗೆ ಚರ್ಚೆ ಸಾಧ್ಯತೆ ಮುಂದೂಡ್ತಾರೆ. ಬಹುಶಃ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಚರ್ಚೆ ಸಾಧ್ಯತೆ. ಯಾಕೆಂದರೆ ಎಲ್ಲ ಪಕ್ಷಗಳಲ್ಲೂ ಕೂಡ ಅವರ ಅಭಿಮಾನಿಗಳಿದ್ದಾರೆ. ಬಿ ಜೆ ಪಿಗೆ ಸೇರಿದರೂ ಕೂಡ ಕಾಂಗ್ರೆಸ್ನವರು ಅವರನ್ನು ಎಲ್ಲೂ ಟೀಕೆ ಮಾಡಲಿಲ್ಲ. ಬೇರೆ ಬೇರೆ ಕಾರಣಗಳನ್ನು ಕೂಡ ಹೇಳ್ತಾ ಇದ್ರು. ಅದರ ಬಗ್ಗೆ ಕೂಡ ಯಾರೂ ಟೀಕೆ ಮಾಡಲಿಲ್ಲ. ಒಬ್ಬ ಉದಾತ್ತ ನಾಯಕ, ದೊಡ್ಡ ನಾಯಕರಿಗೆ ತೊಂದರೆ ಉಂಟಾದಾಗ ಆಗುವಂಥ ಕೆಲವು ಮನ್ವಂತರಗಳಿದೆಯಲ್ಲ, ಅದರ ಬಗ್ಗೆ ನೋಡಿ, ಅದು ನಮ್ಮ ಕರ್ನಾಟಕದ ರಾಜಕಾರಣದ ವಿಶೇಷತೆ. ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಒಂದೇ ಒಂದು ಟೀಕೆ ಟಿಪ್ಪಣಿ ಇಲ್ಲ. ಓಕೆ, ಇದರ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ಇದೀಗ ತೋರಿಸ್ತೀನಿ ಅಲ್ಲಿಂದ. ಓಕೆ, ಮತ್ತೊಂದು ಕಡೆ ವಿಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಎಸ್.ಎಂ. ಕೃಷ್ಣ, ನೀವು ಕೂಡ ಅವರನ್ನು ಭಾಳ ಹತ್ತಿರದಿಂದ ನೋಡಿದ್ದೀರಿ. ಈ ಹಿಂದೆ ಕೂಡ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದರು. ಎಸ್.ಎಂ. ಕೃಷ್ಣ ಅವರನ್ನು ಮಾತನಾಡಿಸೋದೇ ಒಂದು ಭಾಳ ಅದ್ಭುತವಾದಂಥ ಕಲೆ. ಅಂದರೆ ಭಾಳ ಸೊಗಸಾಗಿರುತ್ತೆ ಅವ್ರ ಹತ್ರ ಮಾತಾಡುವಂಥದ್ದು. ಆಮೇಲೆ ನಾವು ವಿಧಾನಸೌಧದಲ್ಲಿ ಅವರು ಬಂದಾಗ ಅನೇಕ ಬಾರಿ ನೋಡಿದ್ದೀವಿ. ಅಂದರೆ ಒಂದು ಆ ರಾಜ ಟಿ ವಿಯಿಂದ ಬರುವಂಥ ಅವರ ಸ್ಟೈಲು, ಆಮೇಲೆ ಅವರ ಡ್ರೆಸ್ಸಿಂಗ್ ಸೆನ್ಸು, ಆಮೇಲೆ ಅವರ ಟೆನ್ನಿಸು, ಆಮೇಲೆ ಅವರಿಗಿರುವಂಥ ನಾಲೆಜು. ಕೇವಲ ಕನ್ನಡ ಮಾತಾಡುವಾಗ ಮಾತ್ರ ನಾನು ಒಂದು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅವರು ರಾಜ್ಯಪಾಲರಾಗಿದ್ದರು, ಮಹಾರಾಷ್ಟ್ರ ರಾಜ್ಯಪಾಲರಾಗಿ ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದಾಗ ವಾಪಸ್ ಅವರು ಕರ್ನಾಟಕ ಪಾಲಿಟಿಕ್ಸ್ಗೆ ಬರ್ತಾರೆ ಅಂತ ಭಾಳ ಸುದ್ದಿ ಇತ್ತು. ನಾವೆಲ್ಲ ಸೇರಿಬಿಟ್ಟು ಸರ್ ನೀವು ಮತ್ತೆ ರಾಜಕೀಯಕ್ಕೆ ಬರ್ತೀರಂತೆ ಪ್ರಶ್ನೆ ಕೇಳ್ತಾನೇ ಇದ್ದೀವಿ. ಅವರು ಒಂದು ಅದ್ಭುತವಾದಂಥ ಒಂದು ಅರಮನೆಯ ಬಗ್ಗೆ ಅವ್ರದ್ದೇ ಸ್ಟೈಲಲ್ಲಿ ನೋಡಿ, ಈ ಪಾರಂಪರಿಕ ಕಟ್ಟಡ ತಂದ್ಬಿಟ್ಟು, ಅಂದರೆ ಅವ್ರು ಎಷ್ಟು ಅಂದರೆ ನಮ್ಮನ್ನು ಬೈದಿಲ್ಲ, ನಮ್ಮನ್ನು ಏನ್ರಿ ಕೇಳ್ತೀರಿ ಅಂತ ಹೇಳಲಿಲ್ಲ. ಅವ್ರು ಏನು ಹೇಳಬೇಕು ಅದನ್ನು ಭಾಳ ಅಚ್ಚುಕಟ್ಟಾಗಿ ಹೇಳಿದರು. ನಂಬರ್ 1. ಎರಡನೇದು ಸದಾನಂದ ಗೌಡ್ರ ವಿರುದ್ಧ ಒಂದು ಟೀಕೆ ಮಾಡಿಬಿಡ್ತಾರೆ. ಒಂದು ಬಾಯಿ ತಪ್ಪಿನ ಸಣ್ಣ ಟೀಕೆ. ನಾನು ಅನೇಕ ಬಾರಿ ಹೇಳಿದ್ದೀನಿ, ಬಿ ಜೆ ಪಿ ಕಾಂಗ್ರೆಸ್ ಇದ್ದಾಗ ಒಂದು ಟೀಕೆ ಮಾಡಿಬಿಡ್ತಾರೆ. ಹೌದು, ಸದಾನಂದ ಗೌಡರು ಹಲ್ಕಿಸಿತಾ ಇರ್ತಾರೆ ಅಷ್ಟೇ ಹೇಳಿದ್ದವ್ರು. ಹಲ್ಕಿಸಿತಾ ಇರ್ತಾರೆ. ಮೊನ್ನೆ ಹೇಳಿದಾಗ ಕರಿಯಾಗಿರಿ ಅಂತೆಲ್ಲ ಬಂತಲ್ಲ, ಅಷ್ಟು ಹೇಳಿದ್ದು ಹಲ್ಕಿಸಿತಾ ಇರ್ತಾರೆ ಅಂತ. ಮರು ದಿವಸ ಪೇಪರಲ್ಲಿ ಬಂದುಬಿಡ್ತು ಹಲ್ಕಿಸಿತಾ ಇರ್ತಾರೆ ಅಂತ ಟೀಕೆ ಮಾಡಿಬಿಟ್ರು ಅಂತೇಳಿ. ತಕ್ಷಣವೇ ಒಂದು ವಿಷಾದದ ಪ್ರತಿಕ್ರಿಯೆ ಕೊಟ್ಟುಬಿಟ್ರು. ಅಂದರೆ ಪತ್ರಿಕಾ ಪ್ರಕಟಣೆ ಮಾಡಿದರು. ದಯವಿಟ್ಟು ಸದಾನಂದ ಗೌಡ್ರೆ, ನನ್ನನ್ನು ಕ್ಷಮಿಸಿ, ನನಗೆ ಗೊತ್ತಿದ್ದು ನಾನು ಆ ಥರ ನಿಮ್ಮನ್ನು ಹೇಳಬಾರ್ದಾಗಿತ್ತು. ಅಂದರೆ ಅಷ್ಟು ಸೂಕ್ಷ್ಮಮತಿ ಅನ್ನೋಂಥ. ಎಸ್ ವಿಜಯ್, ಏನಾಗ್ತಿದೆ ಬೆಳಗಾವಿ ಭಾಗದಲ್ಲಿ? ಬೆಳಗಾವಿ ಎಲ್ಲರೂ ಅಲ್ಲೇ ಇದ್ದಾರೆ. ಏನು ನಿರ್ಧಾರ ಕೈಗೊಳ್ತಾ ಇದ್ದಾರೆ? ಮುಂದೂಡ್ತಾರಾ? ಏನು ಕತೆ? ಆಮೇಲೆ ನೀವು ಕೂಡ ಎಸ್.ಎಂ. ಕೃಷ್ಣ ಅವರನ್ನು ನೆನಪಿಸೋದಾದರೆ ಜಯಪ್ರಕಾಶ್, ಎಸ್.ಎಂ. ಕೃಷ್ಣ ಅವರ ಜೊತೆ ಕಳೆದ ಒಂದು ಕಾಲು ವರ್ಷಗಳ ಹಿಂದೆ ಸುಮಾರು 2 ಗಂಟೆಗಳ ಕಾಲ ಅವರ ಮನೆಯಲ್ಲಿ ನಾನು ಅಂದರೆ ಒಂದು ಸಂದರ್ಶನದ ಸಂದರ್ಭದಲ್ಲಿ ಬಹುಶಃ ಅದೇ ಕೊನೆಯ ಸಂದರ್ಶನ ಕೊಟ್ಟಿರುವಂಥದ್ದು. 2 ಗಂಟೆಗಳ ಕಾಲ ಅವರ ಜೊತೆಯಲ್ಲಿ ಮಾತಾಡಿದ್ದೆ, ಅವರ ಜೊತೆಯಲ್ಲಿ ಕಾಲ ಕಳೆದಿದ್ದೆ. ಅವರ ನೆನಪುಗಳು ಮತ್ತು ಅವರು ಒಂದಷ್ಟು ತೆಗೆದುಕೊಂಡಂಥ ಸುಧಾರಣಾ ಕ್ರಮಗಳು ಆಗಿನ ರಾಜಕೀಯ ಪರಿಸ್ಥಿತಿಗೂ ಈಗಿನ ರಾಜಕೀಯ ಪರಿಸ್ಥಿತಿಗೂ ತುಂಬ ಮುಕ್ತವಾಗಿ ಹಂಚ್ಕೊಂಡ್ರು. ಮತ್ತು ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಗೆ ಹೋಗುವಂಥ ಸಂದರ್ಭವನ್ನು ಒಂದಷ್ಟು ಆಫ್ ದಿ ರೆಕಾರ್ಡ್ ವಿಚಾರಗಳನ್ನು ಕೂಡ ಹೇಳಿದ್ರು. ಅದು ಹೇಳುವಂಥ ರೀತಿಯಲ್ಲಿಲ್ಲ, ಒಂದಷ್ಟು ಆ ರೀತಿ ಒಂದು ಮೆಲುಕನ್ನು ಕೂಡ ಹಾಕಿದ್ರು. ಆದರೆ ಎಲ್ಲೂ ಕೂಡ ವಿವಾದಾತ್ಮಕ ಮತ್ತು ವೈಯಕ್ತಿಕ ಜೀವನ ಇರ್ಬೋದು, ರಾಜಕೀಯ ಜೀವನದಲ್ಲಿರ್ಬೋದು, ವಿವಾದಾತ್ಮಕ ಪ್ರಸಂಗಗಳಿಗೆಂದೂ ಕೂಡ ಎಸ್.ಎಂ. ಕೃಷ್ಣ ಅವರು ಒಡ್ಡಿರಲಿಲ್ಲ. ಮತ್ತು ಸಾಕಷ್ಟು ಮುಖಂಡರುಗಳನ್ನು ಬೆಳೆಸಿರುವಂಥದ್ದು, ಜೊತೆಗೆ ಅವರ ಗರಡಿಯಲ್ಲಿ ಪಳಿಗೆ ಬಂದಿರುವಂಥದ್ದು ಸಾಕಷ್ಟು ಜನ ಇರುವಂಥದ್ದು. ಮತ್ತು ಅವರು ಕಾಂಗ್ರೆಸ್ನಲ್ಲಿದ್ದರು, ಅದಾದ ನಂತರ ಬಿ ಜೆ ಪಿಗೆ ಹೋದರೂ ಕೂಡ ನೀವಾಗಲೇ ಹೇಳಿದ್ರಿ, ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಹೋದ ನಂತರ ಒಂದೇ ಒಂದು ಮಾತನ್ನು, ಒಂದೇ ಒಂದು ಅಪಸ್ವರವನ್ನು, ಒಂದೇ ಒಂದು ಟೀಕೆಯನ್ನು ಕೂಡ ಯಾರೂ ಮಾಡಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಒಂದು ರೀತಿಯಲ್ಲಿ ಎಲ್ಲ ಮುಖಂಡರು ಕೂಡ ಒಂದು ರೀತಿಯಲ್ಲಿ ಅಜಾತ ಶತ್ರು ಆಗಿದ್ದರು. ಈಗ ಸದನ ನಡೀತಾ ಇರುವಂಥದ್ದು ಜಯಪ್ರಕಾಶ್, ಈಗ ಸದನ ನಡೆಯುವಂಥ ಸಂದರ್ಭದಲ್ಲಿ ಈಗ ಎಸ್.ಎಂ. ಕೃಷ್ಣ ನಿಧನದ ಹಿನ್ನೆಲೆಯಲ್ಲಿ ಸದನವನ್ನು ಮುಂದೂಡಬೇಕಾ ಏನು ಅನ್ನೋ ಸಂಬಂಧಪಟ್ಟಂತೆ ಈಗ 10 ಗಂಟೆಗೆ ಕಲಾಪ ಸಲಹಾ ಸಮಿತಿ ಸಭೆಯನ್ನು ಕರೆದಿರುವಂಥದ್ದು. ನಾನು ಬಂದೆ. ನರೇಂದ್ರ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ. ಕೃಷ್ಣ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ಕೃಷ್ಣರದ್ದು ದೇಶದ ಜನರಿಗೆ ಸ್ಫೂರ್ತಿದಾಯಕ ವ್ಯಕ್ತಿತ್ವ. ಯಾಕೆಂದರೆ ಮೋದಿಯವರ ಬಗ್ಗೆ ಕೂಡ ಎಸ್.ಎಂ. ಕೃಷ್ಣ ಹೇಳಿದರು, ಇತ್ತೀಚಿನ ದಿನಮಾನಗಳಲ್ಲಿ ದೇಶಕ್ಕಾಗಿ ಅವಿರತವಾಗಿ ದುಡಿಯುವಂಥ ನಾಯಕನನ್ನು ನಾನು ನೋಡಿಲ್ಲ, ಅದು ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಅಂತ.
ಮೂಲಸೌಕರ್ಯ ಅಭಿವೃದ್ಧಿಗೆ ಅವರ ಒತ್ತು ನಿಜ. ನಾವು ಬೆಂಗಳೂರಲ್ಲಿ ಕಳೆದೋಗ್ತಾ ಇದ್ದೀವಿ ಅನ್ನುವಂಥ ಭಾವನೆ ಬಂದಿದೆ ಎಸ್ ಎಂ ಕೃಷ್ಣ ಅವರ ಕಾಲಾವಧಿಯಲ್ಲಿ. ಎಲ್ಲಿ ನೋಡಿದರೂ ಕಟ್ಟಡ. ಬಹುಶಃ ಅನೇಕ ನಾಯಕರಿಗೆ ಗೊತ್ತಿದೆ ಈ ಹಿಂದಿನ ಬೆಂಗಳೂರು 2000 ಇಸ್ವಿಯಲ್ಲಿ ಬೆಂಗಳೂರು ಯಾವ ಥರ ಇತ್ತು, ಈಗ ಬೆಂಗಳೂರು ಯಾವ ಥರ ಇದೆ ಅನ್ನುವಂಥದ್ದು ಗೊತ್ತಿದೆ. ನಾನು ಹೇಳಿದೆ 2 ಲಕ್ಷಕ್ಕೆ ಸಿಗ್ತಾ ಇದ್ದದ್ದು ಅಲ್ಲ, 2 ಲಕ್ಷಕ್ಕೆ ಸಿಗ್ತಾ ಇದ್ದ ಸೈಟು ನೀವು ರಾತ್ರಿ ಮಲಗಿ ಬೆಳಗ್ಗೆದ್ದಾಗ 2 ಕೋಟಿಯ ಸೈಟು ಅಂತ ಹೇಳಿದಾಗ ನೀವು ಯಾರಿಗೆ ಆ ಮಹತ್ವವನ್ನು ಕೊಡ್ತೀರಿ? ಕೃಷ್ಣ ಅಸ್ತಂಗತ. ಕೃಷ್ಣ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ. ಕೃಷ್ಣರದ್ದು ದೇಶದ ಜನರಿಗೆ ಸ್ಫೂರ್ತಿದಾಯಕ ವ್ಯಕ್ತಿತ್ವ, ಇತರರ ಜೀವನ ಅಭಿವೃದ್ಧಿಗೆ ಸದಾ ಶ್ರಮ ವಹಿಸಿದ್ರು. ಇಮೇಲ್ ಅನ್ನುವಂಥದ್ದೆಲ್ಲ ಭಾಳ ಪ್ರಚಲಿತವಾಗಿದ್ದು ಇವರ ಕಾಲಾವಧಿಯಲ್ಲಿ. ಸಾಧ್ಯವಾದರೆ ಭಾರ್ಗವ ಮಣಿವಣ್ಣನ್ ಅವರನ್ನು ಕೂಡ ಮಾತಾಡಿಸಿ. IAS ಅಧಿಕಾರಿ ಮಣಿವಣ್ಣನ್ ನೋಡಿ 92 ವರ್ಷ ಯಾರಿಗೆ? ಎಸ್ ಎಂ ಕೃಷ್ಣ ಅವರಿಗೆ. ಆಮೇಲೆ ನರೇಂದ್ರ ಮೋದಿ ಅವರಿಗೆ ನಾಡಿದ್ದು 75 ವರ್ಷ. ಜಸ್ಟ್ ನಾನು ಹೇಳ್ತಿರೋದು ಒಂದು ಎಷ್ಟು 17 ವರ್ಷ ಡಿಫರೆನ್ಸ್ ಇದೆಯಲ್ವಾ? ಆ ಡ್ರೆಸ್ಸಿಂಗ್ ಸ್ಟೈಲ್ ನೋಡಿ, ಒಬ್ಬ ಅಮೇರಿಕಾದ ಪ್ರೆಸಿಡೆಂಟ್ಗಳು ಹೆಂಗಿರ್ತಾರೆ ಆ ಥರ. ಆಮೇಲೆ ನೀವು ಯಾವತ್ತಾದರೂ ನೋಡಿ ಅವರ ಕಲರ್ ಕಾಂಬಿನೇಷನ್ನು, ಆ ಡ್ರೆಸ್ಸಿಂಗು, ಆಮೇಲೆ ಅವರು ಆ ಬೆತ್ತ ಹಿಡಿತಿದ್ದಾಗಲೇ ನಮಗೊಂಥರ ಮುಜುಗರ ಕಿರಿಕಿರಿ ಆಗ್ತಾಯಿತ್ತು. ಎಸ್ ಎಂ ಕೃಷ್ಣ ಹಂಗಿರಬಾರ್ದಪ್ಪ ಅಂತೇಳಿ. ನೋಡಿ ಆ ಗತ್ತು ನೋಡಿ, ಆ ಕದರ್ ನೋಡಿ. ಆಮೇಲೆ ನಮಗೇನು ಅನಿಸುತ್ತೆ, ನಮ್ಮ ಕರ್ನಾಟಕದ ಅಂತ ಈಗ ಸಾಧಾರಣವಾಗಿ ನಾರ್ತ್ ಇಂಡಿಯಾದಲ್ಲಿ ಹೆಂಗಿರುತ್ತೆ ಅಂದರೆ ಸೌತ್ ಇಂಡಿಯನ್ಸ್ ಅಂದರೆ ಮದ್ರಾಸಿಗಳು ಅನ್ನೋ ರೀತಿಯಲ್ಲಿ ಒಂದು ಲುಂಗಿ ಉಟ್ಕೊಂಡು ಆ ಥರ ಮದ್ರಾಸಿ ಅಂತ ನೋಡಿ. ಯಾವ ಏಜ್ ರೀ ಅದು? 90 ವರ್ಷ. ಆಮೇಲೆ ಥ್ಯಾಂಕ್ ಗಾಡ್ ಅವರು ಒಂಥರ ವಯೋಸಹಜವಾಗಿ ಬೆಂಡೆಲ್ಲ ಆಗಲಿಲ್ಲ, ಚಾರ್ಮಿತ್ತು. ನಿಮಗೇನಾಗುತ್ತೆ ಆ ಥರ ಬೆಂಡಾಗಿ ನೋಡುವಾಗೆಲ್ಲ ಒಂಥರ ನಮಗೇನೋ ಒಂಥರ ನಮ್ಮ ನಾಯಕ ಏನ್ರಿ ಹಿಂಗೆ ಅನ್ನೋ ರೀತಿಯಲ್ಲಿ ಆಗಿಬಿಡ್ತದೆ. ರಾಜಕೀಯ ಅಜಾತಶತ್ರು ಎಸ್ ಎಂ ಕೃಷ್ಣ ನಿಧನ. ಇವತ್ತು ಬೆಳಗ್ಗೆ 5:30 ಸುಮಾರಿಗೆ ನಿಧನ ಹೊಂದಿದ್ದಾರೆ. ಇತ್ತೀಚೆಗಷ್ಟೇ ಕೆಲವು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡೆದು ಅವರು ವಾಪಸ್ ಬಂದಿದ್ದರು. ಕೃಷ್ಣ ಹುಟ್ಟಿ ಬೆಳೆದ ಮನೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಕೆ ಒಂದು ಸಂಪ್ರದಾಯ ಇದೆ. ಸಾಧಾರಣವಾಗಿ 92 ವರ್ಷ ಆದಾಗ ಬೆಡ್ ರಿಟರ್ನ್ ಆದರೂ ಮತ್ತೊಂದಾದರೂ ಅಂಥದ್ದೇನು ಆಗಲಿಲ್ಲ ದೇವರ ದಯದಲ್ಲಿ. ಎಸ್ ಎಂ ಕೃಷ್ಣ ಅವರನ್ನು ಆ ಥರ ನೋಡಲಿಕ್ಕೆ ಯಾರಿಗೂ ಮನಸ್ಸು ಕೂಡ ಇರಲಿಲ್ಲ. ಯಾಕಂದರೆ ಎಸ್ ಎಂ ಕೃಷ್ಣ ಒಂದು ರೀತಿಯಲ್ಲಿ ರಾಜಕೀಯದ ಸೂಪರ್ ಸ್ಟಾರ್ ಇದ್ದಂಗೆ. ಒಬ್ಬ ಚಲನಚಿತ್ರ ನಟನಿಗಿರುವಂಥ ಚಾರ್ಮ್ ಎಲ್ಲವೂ ಅವರಿಗಿತ್ತು. ಆಮೇಲೆ ಆ ಥರ ಅವರು ಬಿಹೇವ್ ಮಾಡ್ತಾಯಿದ್ರು, ಆ ಥರ ಅವ್ರು ನಡ್ಕೊಳ್ತಾಯಿದ್ರು. ಅವರು ಒಂದು ಎಂಟ್ರಿ ಕೊಟ್ಟಾಗ ಅದು ಏನೋ ಗೊತ್ತಿಲ್ಲಪ್ಪ, ನಾವು ತುಂಬ ಅನೇಕರ ನೋಡಿದ್ದೀನಿ. ಅವರು ಮಾಜಿ ಆದರು,